ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ನಾವು ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರಿಗೆ. ಸೊ ಫಾರ್ ದ ಫಸ್ಟ್ ಟೈಮ್ ನಾವು ಹೋಗುವಾಗ ನಮ್ಮ ಬೆಕ್ಕುಗಳನ್ನು, ಏನು ನಮ್ಮ ಓರಿಯೋ ಮತ್ತು ಸಿಂಬಾ ಇದ್ದಾರೆ, ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಮಾವಂಗೆ ನೋಡ್ಕೊಳಕ್ಕೆ ಭಯ ಇದನ್ನು, ಆ್ಯಂಡ್ 2 ಬೇರೆ ಇದೆ. ಸೊ ಅವ್ರಿಗೂ ಒಂದು ಚೇಂಜ್ ಇರಲಿ, ಆಚೆ ಕಡೆ ಕರ್ಕೊಂಡೇ ಹೋಗಿಲ್ಲ, ಅಂದರೆ ಕಾರಲ್ಲೆಲ್ಲ. ಸೊ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹಿಂಗೆ ಬಿಹೇವ್ ಮಾಡ್ತಾರೆ ನೋಡಬೇಕಿತ್ತು. ಸೊ ದೇ ಆರ್ ರಿಯಲಿ ಸ್ಕೇರ್ಡ್, ಬಟ್ ಹಂಗೆ ಸ್ವಲ್ಪ ಎಂಜಾಯು ಮಾಡ್ತಾ ಇದ್ದಾರೆ, ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ನೋಡಬೇಕು ಹೇಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಇವನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಾಗಿ ನನ್ನ ಮಗಳ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ಎಲ್ಲ. ಓರಿಯೋ ಸ್ವಲ್ಪ ಎದುರ್ಕೊಂಡಿದ್ದಾಳೆ, ಅವಳಿಗೆ ಮೊದಲಿಂದನೂ ಸ್ವಲ್ಪ ಭಯನೇ, ಆಚೆ ಹೋಗೋದಂದ್ರೆ, ಮನೆಯಿಂದ ಆಚೆ ಹೋಗೋದಂದ್ರೇ ಭಯ ಅವಳಿಗೆ. ಬಟ್ ಎನಿವೇಸ್ ಇಬ್ಬರೂ ಅಂಥ ರೋದನೆ ಮಾಡ್ತಾಯಿಲ್ಲ, ಜಂಪ್ ಹೊಡಿಯೋದು, ಅಲ್ಲೋಗೋದು ಇಲ್ಲೋಗೋದು, ಸ್ವಲ್ಪ ಭಯದಿಂದ ಅವರು ಕೂತ್ಕೋತಾ ಇದ್ದಾರೆ. ನಮಗೂ ಡ್ರೈವ್ ಮಾಡೋಕ್ಕೆ ಈಸಿ ಆಗ್ತದೆ. ಎನಿವೇಸ್ ವಿ ರಿಯಲಿ ಎಂಜಾಯ್ ಟೇಕಿಂಗ್ ದೆಮ್. ನೋಡಬೇಕು ಹೇಗೆ ಹೊಸ ಜಾಗದಲ್ಲಿ ಹೇಗಿರ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಮಗೂ ಹೊಸ ಎಕ್ಸ್ಪೀರಿಯನ್ಸು. ಸೊ ನಾವು ಆರಾಮಾಗಿ ಕಾರಲ್ಲಿ ಕರ್ಕೊಂಡು ಹೋದರೆ ಹೆಂಗಿರುತ್ತೆ ಅಂತ ಚಿಕ್ಕದ್ರಿಂದನೇ ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಪೆಟ್ಸ್ಗಳು ಅಡ್ಜಸ್ಟ್ ಆಗ್ತಾರೆ. ಬಟ್ ಆ್ಯಸ್ ಓರಿಯೋ ನಾವು ಅಡಾಪ್ಟ್ ಮಾಡಿದ್ದು. ಸೊ ಸಿಂಬಾ ಅವಳ ಜೊತೆ ಸೇರಿಕೊಂಡು ಅವನು ಅವಳು ಹೆಂಗೆ ಬಿಹೇವ್ ಮಾಡ್ತಾಳೆ ಹಂಗೆ ಮಾಡ್ತಾನೆ. ಬಟ್ ಅವಳಿಗೆ ತುಂಬ ಭಯ ಇದೆ, ಇವನಿಗೆ ತುಂಬ ಭಯ ಇಲ್ಲ, ಇವನು ಮಂಡು ಬಿದ್ದಿದ್ದಾನೆ. ಸೊ ಹಾಗಾಗಿ ಅವನನ್ನು ಸ್ವಲ್ಪ ಹ್ಯಾಂಡಲ್ ಮಾಡೋದು ಈಸಿ. ನೋಡಿ, ಅಷ್ಟು ಆರಾಮಾಗಿ ಕೂತ್ಕೊಂಡು ಕಿಟಕಿಯಲ್ಲಿ ನೋಡ್ತಾ ಇದ್ದಾನೆ. ಬಟ್ ಏನಂದರೆ ಸಡನ್ನಾಗಿ ಲೈಟ್ ಬಂದರೆ ಅಥವಾ ಏನಾದರೂ ಗಾಡಿಗಳು ತುಂಬ ಜೋರು ಸೌಂಡ್ ಮಾಡ್ಕೊಂಡು ಹೋದರೆ ಸ್ವಲ್ಪ ಬೆಚ್ಚಿ ಬೀಳ್ತಾರೆ. ಬಟ್ ರಾತ್ರಿ ಹೋಗ್ತಿರೋದ್ರಿಂದ ಸ್ಯಾಡ್ಲಿ ಅವ್ರಿಗೇನು ಕಾಣಿಸ್ತಾ ಇಲ್ಲ. ಬಟ್ ಏನು ಲೈಟ್ಸ್ ಬರುತ್ತೆ, ಏನಿದ್ದು ಬರುತ್ತೆ, ಅದನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಒಂಥರ ಚೆನ್ನಾಗಿರುತ್ತೆ ಪೆಟ್ಸ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ. ಬಟ್ ಏನಪ್ಪ ಅಂದರೆ ಬಿಸಿಲಲ್ಲಿ ಅವ್ರನ್ನ ಸ್ವಲ್ಪ ಇದು ಮಾಡೋದು ಕಷ್ಟ, ಯಾಕಂದರೆ ಫರ್ ತುಂಬ ಇರುತ್ತೆ. ಬಟ್ ರಾತ್ರಿ ಆಗಿರೋದ್ರಿಂದ ಅದಷ್ಟೊಂದು ಪ್ರಾಬ್ಲಮ್ ಆಗ್ತಿಲ್ಲ. ಆ್ಯಂಡ್ AC ಬೇರೆ ಹಾಕಿರೋದ್ರಿಂದ ಸ್ವಲ್ಪ ಇರೋದ್ರಲ್ಲಿ ಪರವಾಗಿಲ್ಲ. ನೋಡಿ ಎಷ್ಟು ಕ್ಯೂಟಾಗಿ ನನ್ನ ಮಗನ ಜೊತೆ ಕೂತಿದ್ದಾಳೆ ಅವಳೀಗ. ಸೊ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ. ಇವನು ಸಿಂಬಾನೂ ಅಷ್ಟೇ ಅವಳ ಜೊತೆ ಕೂತಿದ್ದಾನೆ. ಸೊ ರಕ್ಷನ್ ಜೊತೆ ಆರಾಮಾಗಿ ಕೂತ್ಬಿಟ್ಟಿದ್ದಾನೆ ಅವನು. ಓರಿಯೋದೇ ಸ್ವಲ್ಪ ಹಿಂದೆ ಮುಂದೆ, ಒಂದ್ಸತಿ ನನ್ನ ಜೊತೆ ಬರ್ತಾಳೆ, ಒಂದ್ಸತಿ ಅವನ ಜೊತೆ ಹೋಗ್ತಾಳೆ. ಬಟ್ ಇವನು ನೋಡಿ ನಿದ್ದೆ ಹೊಡಿತಾ ಇದ್ದಾನೆ ಆರಾಮಾಗಿ ಕೂತ್ಕೊಂಡು. ಅವನಿಗೆ ಸ್ವಲ್ಪ ಆಚೆ ಈಚೆ ಹೋಗೋದೆಲ್ಲ ಇಷ್ಟ, ಹಾಗಾಗಿ ಅವನದು ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇವನ್ ಫಸ್ಟ್. ಸೊ ನೋಡಬೇಕು. ಈಗ ಒಂದು ಬ್ರೇಕ್ ತೊಗೊಂಡಿದ್ದೀವಿ ಡಿನ್ನರ್ಗೆ ಅಂತ ಹೇಳಿ. ಸೊ ನಮಗೆ ಆ್ಯಕ್ಚುಲಿ ಅದರ ಏನು ಒಂದು ರೆಸಾರ್ಟ್, ಐ ಮೀನ್ ದಾಬಾ ಇತ್ತು, ಅಲ್ಲಿಗೆ ಕರ್ಕೊಂಡು ಹೋಗೋಕೆ ಸ್ವಲ್ಪ ಭಯ ಆಯಿತು. ಯಾಕಂದರೆ ರಾತ್ರಿಲಿ ಆ ಕಡೆ ಈ ಕಡೆ ಇವರು ಎದ್ರುಕೊಂಡು ಆ ಕಡೆ ಈ ಕಡೆ ಓಡೋದ್ರೆ ಅಲ್ಲಿ ಒಂದಕ್ಕೆ ಮಾತ್ರ ಹಾಕಿದ್ರು ಅದು ಕೈಗೆ ಸಿಕ್ಕೋದಿಲ್ಲ ಅಂತ. ಸೊ ಅದಕ್ಕೆ ನಾವು ಅದನ್ನು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ. ಸೊ ಮಧ್ಯೆ ಮಧ್ಯೆ ಹೋಗಿ ನೋಡ್ತಾ ಇರ್ತೀವಿ. ಸೊ ಚಿಕ್ಕಮಗಳೂರಲ್ಲಿ ನಾವು ಮಾಡೋದು ಇಷ್ಟೇ ಕೆಲಸ. ಸೊ ನೋಡಿ, ನಾವು ಶಾಪಿಂಗ್ ಹೋಗೋದು, ಅದು ಬಿಟ್ಟರೆ ನಾವು ಮೂವೀಸ್ಗೆ ಹೋಗೋದು ಎಲ್ಲ. ಸೊ ಇದು ನಮ್ಮ MG ರೋಡಲ್ಲಿರುವಂಥ ಆಜಾದ್ ಪಾರ್ಕ್. ಸೊ ಚಿಕ್ಕಮಗಳೂರಿಗೆ ಬಂದರೆ ಇದೊಂದು ನಮಗೆ ಒಳ್ಳೆ ಟೈಮ್ ಪಾಸು. ಎಲ್ಲ ಕಡೆ ನಡ್ಕೊಂಡು ಓಡಾಡ್ತೀವಿ. ಸೊ ಚಿಕ್ಕ ಊರಾಗಿರೋದ್ರಿಂದ ನಾವು ಈವನ್ ಕಾರಲ್ಲಿ ಜಾಸ್ತಿ ಓಡಾಡೋಕ್ಕೂ ಅಲ್ಲಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕಾಗತ್ತೆ. ಸೊ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್. ಸೊ MG ರೋಡಲ್ಲಿ ಓಡಾಡೋದು, ಸುತ್ತಾಡೋದೇ ಒಂದು ಮಜಾ ಇಲ್ಲಿ. ಸೊ ಏನೇನು ನೋಡಬಹುದು ಮಾಡಬಹುದು ಅಂತ ನೋಡ್ತಾ ಇರ್ತೀವಿ. ಆ್ಯಂಡ್ ನೆಕ್ಸ್ಟ್ ಡೇ ನೋಡಿ, ನಮ್ಮ ಸಿಂಬಾ ಹೆಂಗೆ ಓರಿಯೋ ಹೆಂಗೆ ಕೂತಿದ್ದಾಳೆ. ಸಿಂಬಾ ಒಳಗಡೆ ಎಲ್ಲ ಓಡಾಡ್ತಾ ಇದ್ದಾನೆ. ಸೊ ಓರಿಯೋ ಬೇಬಿ ಆರಾಮಾಗಿ ಒಂದು ಪ್ಲೇಸ್ ಹುಡ್ಕೊಂಡ್ಬಿಟ್ಟು ಬಂದು ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಬಟ್ಟೆ ಒಗೆಯೋ ಕಲ್ಲಿದು ನಮ್ಮ ಮನೇಲಿ. ಸೊ ಅಲ್ಲಿ ಆರಾಮಾಗಿ ತಣ್ಣಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದಾಳೆ, ಯಾರು ಡಿಸ್ಟರ್ಬ್ ಮಾಡೋಲ್ಲ. ಮೇಲ್ಗಡೆ ಆಕಾಶ ಬೇರೆ ಕಾಣಿಸುತ್ತೆ, ಆ ಕಡೆ ಈ ಕಡೆ ನೋಡ್ಕೊಂಡು ಕೂತಿದ್ದಾಳೆ. ಇವನು ನೋಡಿಲಿ, ಆಚೆ ಗೇಟ್, ನಾವು ಆ್ಯಕ್ಚುಲಿ ಗೇಟ್ ಕಾಂಪೌಂಡ್ ಒಳಗಡೆ ಬಿಟ್ಟಿದ್ದೀನಿ. ಸೊ ನೋಡ್ಕೊಂಡು ಓಡಾಡ್ತಿರ್ತಾನೆ. ಸ್ವಲ್ಪ ಕಣ್ಣಾಡಿಸ್ತಿರ್ಬೇಕು, ಯಾಕಂದರೆ ಬೀದಿ ನಾಯಿಗಳೆಲ್ಲ ಇರುತ್ತೆ ಸಡನ್ನಾಗಿ ಅಟ್ಯಾಕ್ ಮಾಡಿದ್ರೆ ಅಂತ. ಬಟ್ ಎರಡೂ ಅಷ್ಟೇ ತುಂಬ ಕಾಷಿಯಸ್ ಆಗಿ, ತುಂಬ ಆಚೆ ಹೋಗ್ದಲ್ಲೇ ಬಿಹೇವ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಹೋಪ್ ದೇ ಆರ್ ಆಲ್ಸೋ ಎಂಜಾಯಿಂಗ್ ಇಟ್. ಆ್ಯಂಡ್
ಒಂದು ಸತಿ ಮಾತ್ರ ಇವನು ಸಿಂಬಾ ಗೇಟ್ ಇದು ಮಾಡಿಕೊಂಡು ಪಕ್ಕದ ಮನೆಗೆ ಓಡೋಗ್ಬಿಟ್ಟಿದ್ದ. ಸೊ ಅವ್ರ ಮನೆಯಿಂದ ಬಂದು ಹೇಳೋ ಅಷ್ಟೊತ್ತಿಗೆ ಅಲ್ಲಿಂದ ಓಡ್ಬಂದವನು ಸಖತ್ ಭಯ ಪಡ್ಕೊಂಡ್ಬಿಟ್ಟಿದ್ದ. ಅದಾದ್ಮೇಲಿಂದ ಅವನು ಆ್ಯಕ್ಚುಲಿ ಆಚೆ ಹೋದ್ರೂ ಅಲ್ಲೇ ಕೂತಿರ್ತಾನೆ. ಫುಲ್ ಗೇಟಿಂದ ಆಚೆ ಎಲ್ಲ ಹೋಗೋಷ್ಟು ಧೈರ್ಯ ಮಾಡಲಿಲ್ಲ. ಇಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಾರೆ ನೋಡಿ ಈ ಥರ ಆರಾಮಾಗಿ. ಸೊ ಅದರಿಂದ ಒಂದು ಹೆಜ್ಜೆ ನಾವು ಒಳಗೋದ್ರೂ ಓಕೆ ಅಂತ ಸುಮ್ಮನೆ ಆಗ್ಬೋದು. ಒಂದು ಆ್ಯಕ್ಚುಲಿ ಅಲ್ಲಿ ಏನು ನಾರ್ಮಲ್ ಕ್ಯಾಟ್ ಬಿಲ್ಲೀಸ್ ಇರುತ್ತೆ, ಅದು ಓಡಾಡುವಾಗ ಇದನ್ನು ನೋಡಿ ಒಂದು ಸತಿ ಬಂದಿತ್ತು ಒಳಗಡೆ. ಸೊ ಅದು ಬಿಟ್ಟರೆ ಬೇರೆ ಏನೂ ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ ಆಚೆ ಹೋಗ್ದಿಲ್ದಿರೋದಕ್ಕೆ. ನೋಡಿ ನಮ್ಮ ಪಕ್ಕದ ಮನೆಯವ್ರ ಟೊಮೆಟೊ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಟೊಮೆಟೊ ಬಿಟ್ಟಿದೆ. ಸೊ ನ್ಯಾಚುರಲ್ ಆಗಿ ಬೆಳೆದಿರುವಂಥ ಇಂಥ ಟೊಮೆಟೊ ಟೇಸ್ಟ್ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಬಟ್ ಅದು ಅವ್ರ ಮನೆದು. ಸೊ ಕಟ್ ಮಾಡ್ಕೊಂಡು ತಿಂದರೆ ಅಷ್ಟೇ ಅವರು ಜಗಳ ಮಾಡ್ಬೋದೇನೋ, ಅಥವಾ ಕೇಳಿದ್ರೆ ಕೊಡ್ಬೋದು. ನಾನು ಕೇಳಕ್ಕೆ ಹೋಗಲಿಲ್ಲ, ಪಾಪ ಅವ್ರಿಗಿರಲಿ ಅಂತ. ಸೊ ನಾವು ಮಧ್ಯ ಶಾಪಿಂಗ್ ಹೋಗ್ತೀವಿ, ಮತ್ತು ಇಲ್ಲಿ ಬೆಣ್ಣೆ ದೋಸೆ ತಿನ್ನೋಕ್ಕೆ ಅಂತ ಬಂದಿದ್ದೀವಿ ಇವತ್ತು. ಸೊ ಬೇಸಿಕಲಿ ಚಿಕ್ಕಮಂಗ್ಳೂರಲ್ಲಿ ಸುತ್ತಮುತ್ತ ನೋಡೋಕ್ಕೆ ಜಾಸ್ತಿ ಇರೋದು, ಸಿಟಿ ಒಳಗಡೆ ನೋಡೋಕ್ಕೆ ಕಮ್ಮಿನೇ ಇರೋದು. ಸೊ ಇಲ್ಲಿ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಜಾಸ್ತಿ ನಮಗೆ ಬೋರ್ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಲೋಕಲಿ ಇಲ್ಲಿ ಒಂದು ರತ್ನಗಿರಿ ಬೋರೆ ಅಂತ ಇದೆ, ಅಲ್ಲಿ ಹೋಗಿ ಅಲ್ಲಿಂದ ಬರ್ತಾ ದಾವಣಗೆರೆ ಬೆಣ್ಣೆ ದೋಸೆ ಮತ್ತು ಚಾಟ್ಸು ಈ ಥರ ಎಲ್ಲ ತಿಂತೀವಿ. ದಿನಕ್ಕೊಂದೊಂದು ಆ್ಯಕ್ಟಿವಿಟಿ ಮಾಡೋದು, ದಿನಕ್ಕೊಂದೊಂದು ಕಡೆ ಹೋಗೋದು. ಸೊ ಇಲ್ಲೂ ಜಾಸ್ತಿ ಸಿಟಿ ಒಳಗಡೆ ಏನೂ ಇಲ್ಲ. ಸೊ ಬೇಸಿಕಲಿ ಇಲ್ಲಿರೋದು MG ರೋಡು, IG ರೋಡು ಅಂತ. ಸೊ ನಾವು ಯಾವಾಗಲೂ ಬರೋದ್ರಿಂದ ಇಲ್ಲಿ ಶಾಪಿಂಗ್ ಸಹ ಮಾಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಅದು ಬಿಟ್ಟರೆ ಇಲ್ಲಿ ಜಾಸ್ತಿ ಚಾಟ್ಸು ಮತ್ತು ಸ್ಟ್ರೀಟ್ ಫುಡ್ಡು ಇದನ್ನು ನಾವು ಎಂಜಾಯ್ ಮಾಡ್ತಾ ಇರ್ತೀವಿ. ಸೊ ಇವತ್ತು ನಾವು ರೆಡಿ ಆಗಿದ್ದೀವಿ ಹೋಗೋಕ್ಕೆ ಶಾಪಿಂಗ್. ಸೊ ಶಾಪಿಂಗಲ್ಲಿ ಇಲ್ಲಿ ಮೊದಲು ನಾವಿರುವಾಗ ಅಂಗಡಿಗಳೇನಿತ್ತು ಅದೆಲ್ಲ ಈಗ ಇಲ್ಲವೇ ಇಲ್ಲ ಅಷ್ಟೊಂದು. ಸೊ ಈಗ ಇಲ್ಲಿ ಮ್ಯಾಕ್ಸ್ ಸಹ ಬಂದಿದೆ. ಸೊ ಈಗ ಮ್ಯಾಕ್ಸ್ ನೋಡೋಕೆ ಹೋಗ್ತಾ ಇದ್ವಿ. ಸೊ ಬೇಸಿಕಲಿ ಇದೇ ಇಲ್ಲೆಲ್ಲ ಮಾಡೋಕ್ಕಾಗೋದು. ಮಧ್ಯೆ ನಾವು ಆ್ಯಕ್ಚುಲಿ ಬೇರೆ ಬೇರೆ ಪ್ಲೇಸಸ್ ನೋಡೋಕೆ ಹೋಗಿದ್ದೀವಿ. ಅದನ್ನು ನಾನು ವ್ಲಾಗ್ ಮಾಡಿಬಿಟ್ಟು ಆಮೇಲೆ ಒಂದೊಂದೇ ಹಾಕ್ತೀನಿ. ಸೊ ಇನ್ ಬಿಟ್ವೀನ್ ಚಿಕ್ಕಮಂಗ್ಳೂರಲ್ಲಿ ಏನೇನು ಮಾಡ್ತಿದ್ವಿ ಅಂತ ತೋರ್ಸೋಕ್ಕೆ ಇದು. ಇಲ್ಲಿ ನೋಡಿ, ನಮ್ಮ ಮನೆಯವರು ಒಂದು ಚಿಕ್ಕ ಪಾಪು ಇದ್ದಾಗ ಜಿರಾಫೆ ಕೇಳಿದ್ದ ಅಂತ ಹೇಳ್ಬಿಟ್ಟು ಇವಾಗ ಜಿರಾಫೆ ಚಡ್ಡಿ ಸಿಕ್ಕಿದೆ ಅಂತ ತಗೋ ಅಂತ ಹೇಳ್ತಾರೆ. ಏನೋ ಒಟ್ಟು ಎಂಜಾಯ್ ಮಾಡ್ತಿರ್ತಾರೆ. ಆ್ಯಂಡ್ ಈಗ ನಾವು ಆ್ಯಕ್ಚುಲಿ ಹೊರಟಿದ್ದೀವಿ ನೈಟ್ ಎಕ್ಸ್ಪ್ಲೋರಿಂಗಿಗೆ. ಸೊ ಚಿಕ್ಕಮಂಗ್ಳೂರಲ್ಲಿ ಬೆಳಗ್ಗೆ ಹೊತ್ತೆಲ್ಲ ಟೌನಲ್ಲಿ ಸುತ್ತಿ ಅಥವಾ ಬೇರೆ ಸ್ಪಾಟ್ಸ್ ಎಲ್ಲ ನೋಡ್ತಾ ಇದ್ದರೆ, ನೈಟಲ್ಲಿ ಒಂದು ಅದ್ಭುತವಾದ ಒಂದು ಇದ್ದೇ ಲೈಫೇ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಫಾರೆಸ್ಟ್, ಗಿರಿ ಏನಂತೀವಿ, ರತ್ನಗಿರಿ ಬೋರೆ ಊರೊಳಗಡೆ ಇರೋದು. ಬಟ್ ಅದಲ್ದಲೇ ಏನು ಮುಳ್ಳಯ್ಯನಗಿರಿ ಇದೆ ಅಥವಾ ಸೀತಾಳಯ್ಯನಗಿರಿ ಇದೆ, ಅದೆಲ್ಲ ತುಂಬ ದೊಡ್ಡ ಬೆಟ್ಟಗಳು. ಸೊ ಆನ್ ದ ವೇ ಹೋಗ್ತಾ ಇದ್ರೆ ನೀವು ಇನ್ ಕೇಸ್ ರಾತ್ರಿ, ಸೊ ಯೂಶಲಿ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಜಾಸ್ತಿ ಬಿಡೋದಿಲ್ಲ, ಲೋಕಲೈಟ್ಸ್ ಆದರೆ ಮಾತ್ರ ಬಿಡ್ತಾರೆ. ಸೊ ನನ್ನ ಹಸ್ಬೆಂಡಿನ ಕಸಿನ್ ಅಲ್ಲೇ ಇರೋದ್ರಿಂದ ಹಿ ನೋಸ್ ಫ್ಯೂ ಪೀಪಲ್ ಆ್ಯಂಡ್ ದಟ್ಸ್ ವೈ ವಿ ಗಾಟ್ ಟು ಡ್ರೈವ್. ಸೊ ಆಫ್ ರೋಡಿಂಗ್ ನೀವು ಹೋಗ್ಬೋದು, ಬಟ್ ತುಂಬ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ತುಂಬ ಚಿಕ್ಕ ಚಿಕ್ಕ ರೋಡ್ಗಳಿದೆ. ಒಂದು ಸರ್ಟನ್ ಪಾಯಿಂಟ್ ತನಕ ಬಿಡ್ತಾರೆ, ಅದಾದಮೇಲೆ ಅವ್ರ ಪರ್ಮಿಷನ್ ತೊಗೊಂಡು ಹೋಗಬೇಕಾಗತ್ತೆ. ಸೊ ತುಂಬಾ ಚೆನ್ನಾಗಿ ಇರುತ್ತೆ ನೋಡಿ, ಮೇಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಸಿಟಿ ಫುಲ್ಲು ಲೈಟ್ಸ್ ಕಾಣಿಸ್ತದೆ. ಸೊ ಅದಲ್ದಲ್ಲೇ ನಾವು ಆ್ಯಕ್ಚುಲಾಗಿ ಹಂಗೆ ವೈಲ್ಡ್ ಅನಿಮಲ್ಸ್ ಏನಾದರೂ ಕಾಣಿಸುತ್ತಾ ಅಂತ ಸುಮ್ಮನೆ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಡ್ರೈವ್ ಮಾಡುವಾಗ ಇಲ್ಲಿ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ವೆಸ್ಟರ್ನ್ ಘಾಟ್ಸು, ಸೊ ನಿಮಗೆ ಲಕ್ಕಿ, ಇಫ್ ಯು ಆರ್ ಲಕ್ಕಿ, ಸೊ ಸರ್ಟನ್ ಏನು ಅನಿಮಲ್ಸ್ ಎಲ್ಲ ಕಾಣಿಸುತ್ತೆ. ಇಲ್ಲಿ ಬೇಕಾದಷ್ಟು ಹೋಮ್ ಸ್ಟೇಸು ಮತ್ತು ರೆಸಾರ್ಟ್ಸ್ಗಳಿದೆ. ಸೊ ತುಂಬಾ ಬೆಟ್ಟದ ಮೇಲೆಲ್ಲ ಇದೆ. ಬೆಳಗ್ಗೆ ಹೊತ್ತು ಬಂದರೆ ಬೇರೆ ಥರ ಕಾಣಿಸುತ್ತೆ, ರಾತ್ರಿ ಹೊತ್ತು ಬಂದ್ರೇ ಇನ್ನೊಂದು ಥರ ಕಾಣಿಸುತ್ತೆ. ಸೊ ರಾತ್ರಿ ಲೈಫನ್ನು, ನೈಟ್ ಲೈಫನ್ನು ಒಂಥರ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ. ಸೊ ನೋಡಿ, ಈಗ ನಾವು ಆ್ಯಕ್ಚುಲಿ ರ್ಯಾಬಿಟ್ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸಖತ್ ರ್ಯಾಬಿಟ್ಗಳು ಕಾಣಿಸಿದ್ವು. ಬಟ್ ನಾವು ಅದನ್ನು ಹುಡುಕೊಂಡು ಹೋಗ್ತಾ ಇರುವಾಗ ನಮಗೆ
ಸರ್ಟನ್ ಒಂದು ಯೂಶಲಿ ಬುಷಸ್ ಒಳಗಡೆ ಓಡೋಗ್ಬಿಡುತ್ತೆ. ಸೊ ನಾವು ಹಂಗೆ ಸುಮ್ಮನೆ ವೈಲ್ಡ್ ಅನಿಮಲ್ಸ್ ಏನಾದರೂ ಕಾಣಿಸುತ್ತಾ ಅಂತ ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ಸೊ ಎಷ್ಟೊಂದು ಕಾಣಿಸ್ತು, ಬಟ್ ಗ್ರಾಸ್ ಒಳಗಡೆ ಓಡೋಗ್ಬಿಡುತ್ತೆ ಎಲ್ಲದನ್ನು. ಆದರೆ ಇದೊಂದು ಮಾತ್ರ ನೋಡಿ, ರ್ಯಾಬಿಟ್ ಸಿಕ್ತು, ಸರಿಯಾಗಿ ರೋಡಲ್ಲೇ ಓಡೋಗ್ತಾ ಇದೆ. ಎಷ್ಟು ಕ್ಯೂಟ್ ಆಗಿತ್ತು ಅದು, ಅಂದರೆ ಎಷ್ಟು ಚೆನ್ನಾಗಿ ಓಡೋಗ್ತಾ ಇತ್ತು ಅಂದರೆ ನಾವು ಕ್ಯಾಪ್ಚರ್ ಮಾಡೋಕ್ಕೂ ಸಹ ಫಾಸ್ಟಾಗಿ ಓಡೋಗ್ತಾ ಇತ್ತು ನೋಡಿ, ಎಷ್ಟು ಕ್ಯೂಟಾಗಿದೆ ಅದು. ಆಮೇಲೆ ವೈಲ್ಡ್ ರ್ಯಾಬಿಟ್ ಆಗಿರೋದ್ರಿಂದ ಸಖತ್ ಫಾಸ್ಟಾಗೂ ಸಹ ಇದೆ. ಅದು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಅಷ್ಟು ಇದಾಗಿ, ಬಟ್ ಅದು ಏನಪ್ಪ ಅಂದರೆ ರೋಡ್ ಮೇಲೆ ಓಡೋಗ್ತಿದ್ದರಿಂದ ಕ್ಯಾಪ್ಚರ್ ಮಾಡೋಕ್ಕಾಯಿತು. ಸೊ ಈ ಥರ ಎಲ್ಲ ನೈಟ್ ಲೈಫಲ್ಲಿ ಸಖತ್ತು ಕಾಣಿಸುತ್ತೆ ಇಲ್ಲಿ. ಆ್ಯಂಡ್ ಹಂಗೆ ರ್ಯಾಬಿಟ್ ನೋಡಿದ ಖುಷಿಲಿ ಹೋಗ್ತಾ ಇದ್ದೀವಿ, ಇನ್ನು ಏನಾದರೂ ಕಾಣಿಸುತ್ತೆ ಅಂತ. ಮೆನಿ ಟೈಮ್ಸ್ ಇವನ್ ಆನೆ ಅಥವಾ ಹುಲಿ ಇವೆಲ್ಲ ಕಾಣಿಸುತ್ತೆ. ಮೋಸ್ಟ್ ಆಫ್ ದ ಟೈಮ್ ಕಾಡ್ಕೋಣ ಕಾಣಿಸುತ್ತಂತೆ. ಸೊ ನಾನು ಇದೇ ಫಸ್ಟು ನೋಡ್ತಾ ಇರೋದು. ಬೇರೆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ನೋಡಿದ್ದೀನಿ, ಜಾಸ್ತಿ ಜಿಂಕೆಗಳು ಕಾಣಿಸ್ತಿತ್ತು. ಬಟ್ ಈಗ ಅದು ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದರೆ ಓಡಾಟ ಜಾಸ್ತಿ ಆಗಿದೆ ಜನದ್ದೆಲ್ಲ. ಸೊ ಹಾಗಾಗಿ ಏನು ಒಂದು ಆಫ್ ರೋಡ್ ಹೋದರೆ ಮಾತ್ರ ಈ ಥರದ್ದೆಲ್ಲ ಕಾಣಿಸುತ್ತೆ. ರೋಡ್ ನೋಡಿ ಎಷ್ಟು ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ರಾತ್ರಿ ಹೊತ್ತು ಹೊಸದಾಗಿ ಬರೋರಿಗೆ ಕಷ್ಟನೇ ಡ್ರೈವ್ ಮಾಡೋಕ್ಕೆ. ಸೊ ಫೈನಲಾಗಿ ಒಂದು ದೊಡ್ಡ ರೌಂಡೇ ಹಾಕ್ಬಿಟ್ಟಿದ್ದೀವಿ. ಇಲ್ಲಿ ಸುತ್ತಿ ಹೋಗ್ತಾ ಇದ್ದೀವಿ. ಎಲ್ಲಿ ತನಕ ಹೋಗಿದ್ದೀವಿ ಅಂತ ಗೊತ್ತಿಲ್ಲ, ಬಟ್ ಸೂಪರಾಗಿ ಅನ್ನಿಸ್ತಾ ಇದೆ ನೈಟಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋದು. ಬಟ್ ಡ್ರೈವರ್ಸು ಸಖತ್ತಾಗಿ ಡ್ರೈವ್ ಮಾಡೋಕ್ಕೆ ಬರಬೇಕು. ತುಂಬ ಕರ್ವಿ ರೋಡ್ ಇರುತ್ತೆ, ಸಡನ್ನಾಗಿ ಬಂದುಬಿಡ್ತಾರೆ. ಸೊ ಇಲ್ಲಿರೋರಿಗೆ ಇದು ಓಡಿಸಿ ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾರೆ. ಫುಲ್ ಕತ್ಲು ನೋಡಿ, ಎಲ್ಲಿ ಲೈಟ್ ಬೀಳ್ತದೆ ಅಲ್ಲಿ ಮಾತ್ರ ಕಾಣಿಸ್ತದೆ, ಇನ್ನು ಬೇರೆ ಕಡೆ ಎಲ್ಲ ತುಂಬ ಡಾರ್ಕ್ ಇರುತ್ತೆ. ಸೊ ಇಟ್ ಶುಡ್ ಬಿ ವೆರಿ ವೆರಿ ಅಟೆಂಟಿವ್. ಸೊ ನೋಡಿ ಇಲ್ಲಿ ಜಿಂಕೆ ಕಾಣಿಸ್ತು, ರೇನ್ಡೀರ್ ಅಂತ ಏನು ಹೇಳ್ತೀವಿ ಅದು ನಾವು ಲೈಟ್ ಹಾಕಿದ್ದಕ್ಕೆ ಭಯ ಪಡ್ಕೊಂಡು ಒಳಗಡೆ ಹೋಗ್ಬಿಡ್ತು. ಬಟ್ ಎಷ್ಟು ಸಕ್ಕದಾಗಿತ್ತು. ಸೊ ಫೈನಲಿ ಈಗ ನಾವು ಬಂದಿದ್ದೀವಿ ಊಟ ಮಾಡೋಕ್ಕೆ. ಸೊ ಇದು ಅನ್ನಪೂರ್ಣ ಮೆಸ್ ಅಂತ, ಶಟ್ರ್ ಮೆಸ್ ಅಂತಲೂ ಹೇಳ್ತಾರೆ. ಇದು ತುಂಬಾ ಹೋಮ್ಲಿ ಫುಡ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ತಿನ್ನಬೇಕು ಅಂತ ಇಷ್ಟ ಇದ್ದರೆ, ಹೆಂಗೆ ಇಲ್ಲಿ ರೊಟ್ಟಿ ಮಾಡ್ತಾರೆ, ಬೇರೆ ಐಟಮ್ಸ್ ಎಲ್ಲ ಮಾಡ್ತಾರೆ, ಅದು ತಿನ್ನಬೇಕು ಅಂತ ಇದ್ದರೆ ಇಲ್ಲಿಗೆ ಬರಬೇಕು. ನಾನು ಆ್ಯಕ್ಚುಲಿ ಮ್ಯಾಪ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಯೂಶಲಿ ಚಿಕ್ಕ ಊರಾಗಿರೋದ್ರಿಂದ ಸ್ವಲ್ಪ ಬೇಗನೆ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಒಂದು 10 ಗಂಟೆ ಒಳಗಡೆ ಎಲ್ಲ ಜನನೇ ಆ್ಯಕ್ಚುಲಿ ಕಮ್ಮಿ ಆಗಿಬಿಡ್ತಾರೆ. ಸೊ ಅದಾದಮೇಲೂ ನಿಮಗೆ ಸ್ವಲ್ಪ ಊಟ ಈಗ ಬರೋದು ಲೇಟ್ ಆಯಿತು ಆ ಥರ ಇದ್ದರೆ ಇಲ್ಲಿಗೆ ಬಂದು ನೀವು ಊಟ ಮಾಡ್ಬೋದು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ಊಟ, ಸಾಯಂಕಾಲ ಮತ್ತು ರಾತ್ರಿ ಊಟ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಸಕ್ಕತ್ತಾಗಿರುತ್ತೆ. ರೊಟ್ಟಿ ಊಟ ಕೊಡ್ತಾರೆ ನೋಡಿ, ರೊಟ್ಟಿ, ಪಲ್ಯ, ಚಟ್ನಿ ಎಲ್ಲ ಕೊಡ್ತಾರೆ. ಸೊ ಫಸ್ಟೇ ನಾವು ಹೇಳಿದರೆ ಇನ್ನು ಈಗ ನೋಡಿ ಅಳಸಿನ ಬಡ್ಕಿನ ಪಲ್ಯ ಈ ಥರ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಜಾಮೂನ್ ಇತ್ತು, ಸಕ್ಕತ್ತಾಗಿತ್ತು. ಸೊ ನಾನು ಅದ್ರದ್ದು ಮ್ಯಾಪ್ಸಲ್ಲಿ ಶೇರ್ ಮಾಡ್ತೀನಿ, ಯು ಕ್ಯಾನ್ ಟ್ರೈ. ಸೊ ಆದಮೇಲೆ ನಾವು ಬಂದ್ವಿ ಈಗ ಮಸ್ತ್ ಬನಾರಸಿ ಪಾನ್ ಅಂತ ಹೇಳಿ ಹೊಸದಾಗಿದೆ ಚಿಕ್ಕಮಗಳೂರಲ್ಲಿ. ಸೊ ಇಲ್ಲಿ ಫ್ಲೇವರ್ಡ್ ಪಾನ್ಸ್ ಸಿಕ್ಕತ್ತೆ, ನನಗೆ ಗೊತ್ತಿರಲಿಲ್ಲ. ಸೊ ಇದು ಹೊಸದಾಗಿ ಒಂದು ಥರ ಹೊಸ ಐಟಮು ನೋಡಿ, ಇಲ್ಲಿ ಯಾವ ಥರ ಇದೆ ಪಾನ್ ಫ್ಲೇವರ್ಡು. ಸೊ ಇವ್ರ ಹತ್ರ ಇನ್ನೂ ಬೇರೆ ಬೇರೆ ಐಟಮ್ಸು ಸಹ ಸಿಕ್ಕತ್ತೆ. ಸೊ ಫ್ಲೇವರ್ಡ್ ಪಾನ್ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸಖತ್ತಾಗಿ ಏನೇನೋ ಬಂದ್ಬಿಟ್ಟಿದೆ ಈಗ ಚಿಕ್ಕಮಗಳೂರಲ್ಲಿ. ನಮಗೆ ಗೊತ್ತಿರಲಿಲ್ಲ ಇದೆಲ್ಲ ಇದೆ ಅಂತ, ಬಟ್ ಈಗ ಇಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಕರ್ಕೊಂಡ್ಬಂದಿದ್ದಾರೆ. ನನ್ನ ಹಸ್ಬೆಂಡಿನ ಕಸಿನ್ ಇಲ್ಲೇ ಇದ್ದಾರೆ ಅಂತ ಹೇಳಿದ್ದೆ. ಸೊ ಹೀ ನೋಸ್ ಬೆಟರ್. ಸೊ ನಾನೀಗ ಬ್ಲೂಬೆರಿ ಪಾನ್ ತೊಗೊಂಡಿದ್ದೀನಿ. ಸೊ ಅವ್ರ ಹತ್ರ ಚಾಕ್ಲೇಟು, ಸ್ಟ್ರಾಬೆರಿ ಎಲ್ಲ ಪಾನು ಇದೆ ನೋಡಿ, ಕ್ಯಾರಮಲ್ಲು. ಸೊ ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಾಕ್ಲೇಟ್ಸು ಮತ್ತು ಬೇರೆ ಬೇರೆ ವೆರೈಟೀಸ್ ಆಫ್ ಪಾನ್ ಫ್ಲೇವರ್ಸು ಸಿಕ್ಕತ್ತೆ. ಸೊ ಇದಲ್ಲದೆ ಈ ಐಟಮ್ಸ್ ಸಹ ಸಿಕ್ಕತ್ತೆ, ಮಿಲ್ಕ್ ಶೇಕ್ಸು, ಫಲೂದಾಸು ಎಲ್ಲ. ಸೊ ಅಕಾರ್ಡಿಂಗ್ಲಿ ನೀವು ಅಲ್ಲಿ ಹೋಗಿ ಕೇಳಿ ತೊಗೋಬೇಕಾಗತ್ತೆ. ಬಟ್ ಇಟ್ ವಾಸ್ ರಿಯಲಿ ನೈಸ್. ಮತ್ತು ನಾವು ಮೇನ್ ರೋಡ್ ಒಂದು ಸತಿ ರೌಂಡ್ ಹಾಕಿದ್ವಿ. ಈಗ IG ರೋಡಲ್ಲಿ ರೌಂಡ್ ಹಾಕ್ಕೊಂಡು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇದು ಒಂಥರ ತುಂಬಾ ಚೆನ್ನಾಗಿತ್ತು, ಲಾಂಗ್ ಆಫ್ ರೋಡಿಂಗ್ ಟೆರೈನ್ ಡ್ರೈವ್. ಸೊ ಅಲ್ಲಿಂದ ನೆಕ್ಸ್ಟ್ ಡೇ ನಾನು ಮಾಡ್ತಾಯಿದ್ದೀನಿ ಮನೆಯಲ್ಲೇ ಕಡಲೆ ಬೀಜದ ಉಂಡೆ, ಮತ್ತು ಕೈಯೆಲ್ಲ ಸುಟ್ಟೋಗ್ಬಿಡ್ತು ಸಖತ್ತು. ಆ್ಯಕ್ಚುಲಿ ಪಾಕ ತುಂಬ ಬಿಸಿ ಇತ್ತು. ಸೊ ಅದಕ್ಕೆ ಹಾಕಿ ಉಂಡೆ ಮಾಡೋ ಅಷ್ಟೊತ್ತಿಗೆ ಕೈಯೆಲ್ಲ ರೆಡ್ ಆಗಿಬಿಟ್ಟಿದೆ. ಡ್ಯಾಡಿ ತಿನ್ನಬೇಕು ಅಂತ ಅಂದರು. ಸೊ ಸ್ವಲ್ಪ ರವೆ ಉಂಡೆನೂ ಸಹ ಮಾಡಿದೆ ಅವ್ರಿಗೆ. ಸೊ ಅವರಿಗೆ ನಾವು ಬಂದಾಗ ಅಷ್ಟೇ
ಈ ಥರದ್ದೆಲ್ಲ ಮಾಡಿ ಕೊಡೋದು ಅವರಿಗೆ ಇಷ್ಟ, ತಿಂತಾರೆ. ಸೊ ಇವತ್ತು ನಾವು ರೆಡಿಯಾಗಿದ್ದೀವಿ ಮತ್ತೆ ಬೇರೆ ಏನಾದರೂ ಶಾಪಿಂಗ್ ಮಾಡೋಣ ಅಂತ. ಇಲ್ಲಿ ಬೇರೆ ಆ್ಯಕ್ಚುಲಿಗೆ ಔಟ್ಸೈಡ್ ಆಫ್ ಚಿಕ್ಕಮಂಗ್ಳೂರು ಹೋಗೋದು ಬಿಟ್ಟರೆ ಸಿಟಿ ಒಳಗಡೆ ಎಲ್ಲ ಮಾಡೋಕ್ಕಿದೆ ಇರೋದು. ಅದಕ್ಕೆ ನಾನು ತೋರಿಸ್ತಾ ಇರೋದು. ಆ್ಯಕ್ಚುಲಿ ಚಿಕ್ಕಮಂಗ್ಳೂರಿಗೆ ಹೋದವರು ಏನು ಮಾಡೋದಲ್ಲಿ ಅಂತ ಗೊತ್ತಾಗಲ್ಲ, ಸುತ್ತಾ ಇರ್ತಾರೆ. ಓಕೆ, ಬಟ್ ಇನ್ಸೈಡ್ ದ ಸಿಟಿ ಏನೇನು ಮಾಡಬಹುದು ಅಂತ. ಸೊ ಇಲ್ಲಿ ನಾವು ಈಗ ಬಂದಿದ್ದೀವಿ ರಿಲಯನ್ಸ್ ಟ್ರೆಂಡ್ಸಿಗೆ. ಸೊ ಇಲ್ಲೂ ಸಹ ರಿಲಯನ್ಸ್ ಟ್ರೆಂಡ್ಸು, ಮ್ಯಾಕ್ಸು ಎಲ್ಲ ಬಂದಿದೆ, ಲಿಮಿಟೆಡು ಎಲ್ಲ. ಸೊ ಅದಲ್ದಲೇ ನೋಡಿ, ಇದು ಸ್ಟ್ರೀಟ್ ಶಾಪಿಂಗು. ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಸಕ್ಕದಾಗಿ ಏನೇನೋ ಸಿಗುತ್ತೆ ಇಲ್ಲಿ. ಆ್ಯಸ್ ಯು ಕ್ಯಾನ್ ಸಿ, ಬ್ಯಾಂಗಲ್ಸಿಂದ ಹಿಡಿದು ಎಲ್ಲ ಐಟಮ್ಸು ಇಲ್ಲಿ ಇಟ್ಟಿರ್ತಾರೆ. ಅದೊಂಥರ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆ ಮಿನಿ ಪಾನಿಪುರಿ ಅದನ್ನು ಟ್ರೈ ಮಾಡಿದ್ವಿ ನಾವು. ಸೊ ಈಗ ಸೀರೆ ತೊಗೊಳೋಣ ಅಂತ ಬಂದ್ವಿ. ಫೈನಲಿ ಈಗ ನಾವು ಬಂದಿದ್ದೀವಿ ಸ್ಟ್ರೀಟ್ ಫುಡ್ ಕಡೆಗೆ. ವಿಜಯಪುರ ಅಂತ ಅಲ್ಲಿ ಒಂದು ಏರಿಯಾ ಇದೆ. ಸೊ ಅಲ್ಲಿ ಸ್ಟ್ರೀಟ್ ಫುಡ್ಡು ಸಿಕ್ಕತ್ತೆ, ಮತ್ತು ಆಜಾದ್ ಪಾರ್ಕ್ ಹತ್ರನೂ ಸಿಕ್ಕತ್ತೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಈಗ ಫೈನಲ್ ಆಗಿ ನಮ್ಮ ಟ್ರಿಪ್ ಏನಿದೆ ಅದು ಮುಗೀತಾ ಇದೆ. ಸೊ ಬೇರೆ ಏನೇನು ಪ್ಲೇಸಸ್ ನಾವು ವಿಸಿಟ್ ಮಾಡಿದ್ವಿ ಅದೆಲ್ಲ ನಾನು ಬೇರೆ ವ್ಲಾಗ್ಸಲ್ಲಿ ಮಾಡಿಬಿಟ್ಟು ಹಾಕ್ತೀನಿ. ಬಟ್ ದಿಸ್ ವಾಸ್ ಜಸ್ಟ್ ಎ ವ್ಲಾಗ್ ಫುಲ್ ಚಿಕ್ಕಮಂಗ್ಳೂರಲ್ಲಿ ನಾವು ಏನೇನು ಮಾಡ್ತೀವಿ ಅಂತ. ಸೊ ಬೇಸಿಕಲಿ ಈ ಥಿಂಗ್ಸೇ ಮಾಡೋದು, ತಿನ್ನೋದು, ತಿರುಗೋದು, ಶಾಪಿಂಗ್ ಮಾಡೋದು ಆ ಥರ. ಸೊ ವಾಪಸ್ ಹೋಗುವಾಗ ನೋಡಿ ಇವ್ರಿಬ್ರದ್ದು. ಸೊ ವಾಪಸ್ ಹೋಗುವಾಗ ಸ್ವಲ್ಪ ಕಷ್ಟ ಅನ್ನಿಸ್ತು, ಯಾಕೆಂದರೆ ತುಂಬ ಬಿಸಿಲಿತ್ತು. AC ಆನ್ ಮಾಡಿದಾಗ ಓಕೆ, ಬಟ್ ಅವರಿಗೆ ತುಂಬ ಫರ್ ಇರೋದ್ರಿಂದ ಇಬ್ರಿಗೂ ಸ್ವಲ್ಪ ಅವರಿಗೆ ಇನ್ನೂ ಶೆಕೆ ಆಗ್ತಾ ಇರುತ್ತೆ ನಮಗಿಂತ ಜಾಸ್ತಿ. ಬಟ್ ಎನಿವೇಸ್ ಇಬ್ಬರು ಆರಾಮಾಗಿ ಕೂತಿದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ಒಂದು ರೌಂಡ್ ಹೋಗಿದ್ದರಿಂದ ಅವರಿಗೆ ಸ್ವಲ್ಪ ಇವತ್ತು ಅಷ್ಟೊಂದು ಭಯ ಇಲ್ಲ. ಇವನು ನೋಡಿ ಸುಬ್ಬಣ್ಣ ಹೆಂಗೆ ಕೈ ಕಾಲು ಎಲ್ಲ ಹಿಡ್ಕೊಂಡಿದ್ದೆ ಮಾಡ್ತಾ ಇದ್ದಾನೆ. ಸೊ ಅವನು ನನ್ನ ಮಗಳ ಜೊತೆ ಚೆನ್ನಾಗಿ ಸೆಟ್ ಆಗಿಬಿಡ್ತಾನೆ. ಯಾಕಂದರೆ ಅವಳು ಚಿಕ್ಕದ್ರಿಂದನೂ ಅವನಿಗೂ ಅವಳಿಗೂ ಒಂಥರ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಆರಾಮಾಗಿ ಅವಳ ಜೊತೆ ಸೆಟ್ಲ್ ಆಗಿಬಿಟ್ಟಿದ್ದಾನೆ. ನಾನು ಫ್ರಂಟ್ ಸೀಟಲ್ಲಿ ಇಟ್ಕೊಂಡ್ರೆ ಅವನಿಗೆ ಸರಿ ಹೋಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತಿದ್ದು ಇಬ್ಬರೂ ಹಿಂದೆ ಹೋದರು. ನೋಡಿ, ಕೆರೆಗಳೆಲ್ಲ ಈ ಸತಿ ತುಂಬಾ ಕಮ್ಮಿ ನೀರಿದೆ, ಮಳೆ ಕಮ್ಮಿ ಇದೆ ಅಂತ ನೋಡಬೇಕು. ಈಗ ಮಳೆ ಜಾಸ್ತಿ ಬಂದರೆ ಪರವಾಗಿಲ್ಲ. ಎಷ್ಟೋ ಇದು ಕೆರೆಗಳು ಆ್ಯಕ್ಚುಲಿ ಒಣಗಿ ಹೋಗ್ಬಿಟ್ಟಿದೆ. ನೋಡಿ, ನಿದ್ದೆ ಹೊಡಿತಾ ಇದ್ದಾನೆ ಸೂಪರಾಗಿ. ಏನಂದರೆ ಸ್ವಲ್ಪ ಬಿಸಿಲು ಟೈಮಲ್ಲಿ ಹೋಗೋದು ಅವ್ರಿಗೂ ಕಷ್ಟ. ಅದೊಂದು ಸ್ವಲ್ಪ ತಲೆನೋವಾಯಿತು. ಬಟ್